ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಸರ್ಕಾರದ ಅನ್ನಭಾಗ್ಯಕ್ಕೆ ಕನ್ನ 800 ಕೆಜಿ ಪಡಿತರ ಅಕ್ಕಿ ವಶ. ರಾಜ್ಯದ ಬಡತನ ರೇಖೆಗಿಂತ ಕೆಳಗಿರುವ ಜನಸಾಮಾನ್ಯರು ಹಸಿವಿನಿಂದ ಬಳಲಬಾರದು ಎಂಬ ಆಶಯದೊಂದಿಗೆ ಅನ್ನಭಾಗ್ಯ ಯೋಜನೆ ಜಾರಿಗೆ ಮಾಡಿದೆ. ಆದರೆ ಇದೇ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕುತ್ತಿರುವ ಖದೀಮರು ತಮ್ಮ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ. ಚನ್ನಪಟ್ಟಣದ ಕೋಟೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ ಅನ್ನಭಾಗ್ಯದ ಅಕ್ಕಿಯನ್ನು ಪೊಲೀಸರು ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಬಡಾವಣೆಯ ಸೆಂಟ್ ಮೈಕಲ್ ಶಾಲೆಯ ಹಿಂಭಾಗದ ರಸ್ತೆಯಲ್ಲಿ ಮಾಡಿದ PSI ಜಗದೀಶ್ ನಾಯಕ್ ನೇತೃತ್ವದ ಪೊಲೀಸರ ತಂಡ ಮನೆಯೊಂದರ ಬಳಿ ದಾಸ್ತಾನು ಮಾಡಿದ 800 ಕೆಜಿ ಪಡಿತರ ಅಕ್ಕಿ ಸೀಸ್ ಮಾಡಿದ್ದಾರೆ. ಇನ್ನು ಪಡಿತರ ಅಕ್ಕಿ ದಾಸ್ತಾನು ಕುಮಾರ್ ಎಂಬಾತನಿಗೆ ಸೇರಿದ್ದು ಎನ್ನಲಾಗಿದ್ದು, ಪಡಿತರ ಅಂಗಡಿಗಳಲ್ಲಿ ವಿತರಿಸುವ ಅಕ್ಕಿಯನ್ನು ದಲ್ಲಾಳಿಗಳು ಗ್ರಾಮಗಳಿಗೆ ತೆರಳಿ ಖರೀದಿ ಮಾಡಿ ದಾಸ್ತಾನು ಮಾಡಿದ್ದಾರೆ ಎನ್ನಲಾಗಿದ್ದು, ಪಡಿತದಾರರಿಂದ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಖರೀದಿ ಮಾಡಿ ಕಾಳಸಂತೆಯಲ್ಲಿ ಕೆಜಿಗೆ 50 ರಿಂದ 60 ರು ಬೆಲೆ ನಿಗದಿ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಸ್ಥಳಕ್ಕೆ ತಾಲೂಕು ಆಹಾರ ನಿರೀಕ್ಷಕಿ ಪುಷ್ಪಲತಾ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪುಷ್ಪಲತಾ, ಇಂತಹ ಕೆಲಸ ಯಾರೇ ಮಾಡಿದರೂ ಕಾನೂನು ಕ್ರಮವಾಗಲಿದೆ. ರೇಷನ್ ಅಂಗಡಿ ಮಾಲೀಕರು ಸಹ ಭಾಗಿಯಾಗಿದ್ದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂಬ ಭರವಸೆ ನೀಡಿದರು. ಏನಂದ್ರೆ ಪಡಿತರ ಚೀಟಿದಾರರು ಎಲ್ಲಿವರೆಗೆ ಹಣಕ್ಕೆ ಹಕ್ಕಿನ ಸರ್ಕಾರ ಉಚಿತವಾಗಿ ಕೊಡೋದು ಮಾರ್ತಿರ್ತಾರೋ ಅಲ್ಲಿವರೆಗೂ ಈ ತರ ಪ್ರಕರಣಗಳು ಪತ್ತೆ ಆಗ್ತಾನೆ ಇದಾವೆ. ಮೊನ್ನೆ ಬೈರಪಟ್ಟಣದಲ್ಲೂ ಮಾಡಿಸಿದ್ವಿ, ಅದಕ್ಕಿಂತ ಹಿಂದೆ ಒಂದು ವಾರದಿಂದ ಒಂಗನೂರಲ್ಲೂ ಮಾಡಿಸಿದ್ವಿ. ಈ ತರ ಪದೇ ಪದೇ ಪ್ರಕರಣ ಸಾರ್ವಜನಿಕರು ಏನು ಒಂದು ಅವರು ಇದು ಬೆಳಿಬೇಕು ಅಂದ್ರೆ ನಾವು ಸರ್ಕಾರ ಅವರಿಗೆ ಹಸಿವಿನಿಂದ ಬಳಲಬಾರದು ಅಂತ ಕೊಡ್ತಾ ಇರೋ ಅಕ್ಕಿನ ಯಾವುದೇ ಕಾರಣಕ್ಕೂ ಅವರು ಹಣದ ಹಸಿಗೆ ಜಾಸ್ತಿ ದುಡ್ಡಿಗೆ ಅಥವಾ ಬೇರೆ ಯಾರಿಗೋ ಮಾರಾಟಗಾರರಿಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಮಾರಬಾರ್ದು. ಅದು ಅವ್ರಿಗೆ ಕೊಡ್ತಾ ಇರೋದು ಸರ್ಕಾರ ಯಾರು ಹಸಿವಿನಿಂದ ಬಳಲಬಾರ್ದು, ಅವ್ರು ನೆಮ್ಮದಿಯಾಗಿ ಜೀವನ ನಡೆಸಬೇಕು ಅಂತ ಕೊಡ್ತಾ ಇರ್ತಾರೆ. ಅದನ್ನ ಅವರು ಉಪಯೋಗ ಪಡಿಸ್ಕೋಬೇಕು, ಈ ತರ ದುರುಪಯೋಗ ಮಾಡ್ಕೋಬಾರ್ದು. ಸೂಚನೆ ಕೊಟ್ಟಿದ್ದಾರೆ ಮೇಡಮ್. ಈಗ ಒಟ್ಟು 300 ಒಂದು ವರ್ಷದಲ್ಲಿ ನಾವು 303 ಕ್ವಿಂಟಾಲು ಈ ತರ ಜಪ್ತಿ ಮಾಡಿ ನಾವು FIR ಮಾಡಿಸಿ 303 ಕ್ವಿಂಟಾಲ್ ಈಗ ಎಷ್ಟು ಮಾಡಿದ್ರಿ ಮೇಡಮ್? 8 ಕ್ವಿಂಟಾಲ್ ಸರ್. ಮೇಡಮ್, ಈ ತರ ಮಾರಾಟ ಆಗಿದೆ ಅಂತ ಗೊತ್ತಾಗಿದೆಯಲ್ಲ, ನ್ಯಾಯಬೆಲೆ ಅಂಗಡಿಗಳಿಗೆ ಏನಾದ್ರು ಸೂಚನೆ ಏನಾದ್ರು ಕೊಡ್ತಾ ಇದ್ದೀರಾ? ಎಲ್ಲರಿಗೂ ಸೂಚನೆ ಇದೆ ಸರ್. ಅಲ್ಲಿಂದ ಯಾವುದು ಸರಬರಾಜಾಗಲ್ಲ ಸರ್. ಇದು ಎಲ್ಲ ಪ್ಲಾಸ್ಟಿಕ್ ಚೀಲ ಇರೋದು ಜನಗಳಿಂದ ಯಾರೋ ಖರೀದಿ ಮಾಡಿರೋದು ಸರ್. ಬಟ್ ಅವಾಗೆಲ್ಲ ಮಾಡ್ತಾರಲ್ಲ, ನ್ಯಾಯಬೆಲೆ ಅಂಗಡಿಯವರಿಗೆ ನೀವು ಸೂಚನೆ ಕೊಡಿ, ಈ ತರ ಆಗ್ತದೆ, ನೀವು ಕೊಡಬೇಡಿ, ಕೊಟ್ರೆ ನಾವು ನಿಮ್ಮ ರೇಷನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಒಂದು ಎಚ್ಚರಿಕೆ ಕೊಡಬೇಕಲ್ಲ. ನೋಡಿ, ಸರೌಂಡಿಂಗ್ ಅಲ್ಲಿ ಯಾವುದೇ ರೇಷನ್ ಅಂಗಡಿ ಇಲ್ಲ. ಇದು ಏನಂದ್ರೆ ಯಾರು ಖರೀದಿ ಮಾಡಿದ್ರು, ಏನಂದ್ರೆ ಸಾರ್ವಜನಿಕರು ಮಾಹಿತಿ ನೀಡೋದ್ರು ಕರೆಕ್ಟ್ ಆಗಿ. ಅದೇ ನೀವು ಒಂದ್ ಸ್ವಲ್ಪ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಎಚ್ಚರಿಕೆ ಕೊಡಿ ಮೇಡಮ್ ಅಂತ. ಅದೆಲ್ಲ ಈಗ ಮೊನ್ನೆ ಗ್ಯಾಸ್ ಈ ವರ್ಷಕ್ಕೆ ನೀವು ಇನ್ನೂ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಸ್ಟಾಫ್ ಬೇಕು ಸರ್. ಸ್ಟಾಫ್ ಬೇಕು. ನಾನು ಒಬ್ಬಳೇ ಏನು ಚೀಫ್ ಇಲ್ಲ, ಒಂದು ಏನಿಲ್ಲ, ಒಬ್ಬಳೇನೆ ನೀವು ಜಾಗೃತಿ ಮೂಡಿಸುವಲ್ಲಿ ಏನು ವಿಫಲ ಆಗ್ತಾ ಇದ್ದೀರಾ ಅಂತ ಯಾರು ಜಾಗೃತಿ ಮೂಡಿಸುವಲ್ಲಿ ಇಲ್ಲ ಸರ್, ಖಂಡಿತ ಇದು ಸರ್. ಇದು ಜನಗಳಿಂದ ಖರೀದಿ ಮಾಡಿರೋದು.